ಲೇ ಸೋಮನಳ್ಳಿ ಏ ಕೋದಂಡ ಸೋಮನಳ್ಳಿ ಎಷ್ಟು ದಿವಸ ಆಗೋಯ್ತಾ ನಿನ್ ನೋಡಿ. ಚೆನ್ನಾಗಿದೇನೋ? ಚೆನ್ನಾಗಿದೆ. ಸರಿ, ಆ ಹಳ್ಳಿ ಬಿಟ್ಟು ಇಲ್ಲಿಗೆ ಯಾಕೋ ಬಂದೆ? ಅಯ್ಯ ಹಳ್ಳಿ ಜೀವನ ಬೇಜಾರಾಗೋಯ್ತು ಕಣ. ಅದಕ್ಕೆ ಈ ಸಿಟಿ ಆಸೆ ಬಂದ್ಬಿಡ್ತು, ಇಲ್ಲೇ ಇದ್ಬಿಡೋಣ ಅಂತ ಬಂದ್ಬಿಟ್ಟೆ. ಅದಕ್ಕೆ ನಿನಗ್ ಬುದ್ಧಿ ಸಾಲದು ಅನ್ನೋದು ಅಲ್ವೋ? ಸೂಪರ್ ಅಂತ ಹಳ್ಳಿ ಬಿಟ್ಟು ಲೋಫರ್ ಅಂತ ಸಿಟಿಗೆ ಬಂದಿದ್ಯಲ್ಲ, ಮೊದಲೇ ನೀನು ಪಾಪದವನು. ಯಾರೇನ್ ಹೇಳಿದ್ರು ನಂಬಿಡ್ತೀಯ. ಈ ಸಿಟಿ ಜನ ನಿನ್ನ ಕೈಮ ಮಾಡ್ಕೊಂಡು ತಿನ್ಬಿಡ್ತಾರ. ಅವೆಲ್ಲ ನನ್ನ ಹತ್ರ ನಡೆಯೋದಿಲ್ಲ ಬಿಡು. ಗುರುವೆ, ಇಲ್ಲೆಲ್ಲಾದ್ರು ನನ್ಗೊಂದ್ ಮನೆ ಬಾಡಿಗೆ ಕೊಡಿಸ್ಬಿಡ್ತೀಯಾ? ಬಾಡಿಗೆನಾ? ಅಯ್ಯಯ್ಯೋ ನೋಡಪ್ಪ, ಈ ಊರಿನಲ್ಲಿ ಬಾಡಿಗೆ ಗಂಡ, ಬಾಡಿಗೆ ಹೆಂಡತಿ, ಬಾಡಿಗೆ ಮಕ್ಕಳು, ಬಾಡಿಗೆ ಏನು ಬೇಕಾದ್ರೂ ಸಿಗುತ್ತೆ. ಬಾಡಿಗೆ ಮನೆ ಮಾತ್ರ ಸಿಗಲ್ಲ ಕಣಯ್ಯ. ಹೌದಾ? ಹಂಗಾರ ಈಗ ನಾನು ಏನೋ ಮಾಡ್ಲಿ? ಅಯ್ಯ ಸಿಗಲ್ಲ ಅಂದ ತಕ್ಷಣ ಯಾಕೋ ಹಾಗೆ ಸಾಯ್ತೀಯ? ನೋಡು, ನನಗ್ ಬೇಕಾದವರೊಬ್ರು ಈ ಊರಿನಲ್ಲಿ ಬರೀ ರೂಮ್ ನ ಬಾಡಿಗೆ ಕೊಡ್ತಾರೆ. ನೀನ್ ಅವ್ರ ಮನೆಯಲ್ಲಿ ಪೇಯಿಂಗ್ ಎಷ್ಟಾಗಿದ್ ಬಿಡು. ಹಂಗಂದ್ರೇನು? ಹಾಗಂದ್ರೆ ಕಾಸು ಕೊಡೋ ನೆಂಟ್ರು ಅಂತ. ಹೌದಾ? ಇನ್ನೊಂದು ವಿಷಯನಪ್ಪ, ನೀನ್ ಈ ಬೆಂಗಳೂರಿನಲ್ಲಿ ಓಡಾಡ್ಬೇಕಾದ್ರೆ ಬಹಳ ಹುಷಾರಾಗಿರ್ಬೇಕು. ಯಾಕೋ? ಮೊನ್ನೆ ಇದೇ ಬಸ್ ಸ್ಟಾಂಡ್ ಅಲ್ಲಿ ಒಬ್ಬ ಲೋಫರ್ ನನ್ನ ಮಗ ಏನ್ ಮಾಡ್ದ ಗೊತ್ತಾ? ಏನ್ ಮಾಡ್ದ? ನಾನು ಇದೇ ರಸ್ತೆನಲ್ಲಿ ನಡ್ಕೊಂಡ್ ಬರ್ತಾ ಇದ್ದೆ. ಹಿಂದ್ಗಡೆಯಿಂದ ಬಂದು ನನ್ನ ಪ್ಯಾಂಟ್ ಜೋಬ್ ಕೈ ಹಾಕಿ ಪರ್ಸ್ ನೋಡಿಯಕ್ ನೋಡ್ದ. ಆಮೇಲೆ ಬಿಡ್ತೀನ ನಾನು? ಅವನು ನನ್ನ ಜೇಬ್ ಕೈ ಹಾಕಕ್ ಮುಂಚೆ ಲಬಕ್ ಅಂತ ನಾನೇ ಅವನ್ ಕೈ ಹಿಡ್ಕೊಂಡ್ಬಿಟ್ಟೆ. ನನ್ ಪರ್ಸ್ ಹೊಡ್ಕೊಂಡು ಹೊಡಗೋಕ್ ಟ್ರೈ ಮಾಡ್ದ. ಆಗ ನನಗೆ ಕೆಟ್ಟ ಕೋಪ ಬಂತು ನೋಡು. ಅದಕ್ಕ ನನ್ನ ಮಗನೇ, ನನ್ನ ಏನು ಅಂತ ತಿಳ್ಕೊಂಡಿದ್ಯೋ? ನನ್ನ ಜೇಬಿಗೆ ಕೈ ಹಾಕುವಷ್ಟು ಧೈರ್ಯ ಬಂತೇನೆ ನಿನಗಲೇ? ಬೋಟಿ ತೆಗೆದು ಬಿಡ್ತೀನಿ, ಕೈ ಕತ್ತರಿಸ್ಬಿಡ್ತೀನಿ. ಇರ್ಲಿ, ನನ್ ಕೈ ಬಿಡ. ಅದ್ ಹೇಗೋ ಬಿಡಕ್ ಸಾಧ್ಯ? ನನ್ ಜೇಬ್ಗೆ ಕೈ ಹಾಕಿ ತಪ್ಪಿಸ್ಕೊಂಡು ನೋಡ್ತೀಯ ಅಲ್ಲೇ? ರೆಡ್ ಹ್ಯಾಂಡ್ ಆಗಿ ಹಿಡಿದು ಬಿಟ್ಟಿದೀನೋ ನಿನ್ನ. ಅಷ್ಟು ಸಲೀಸಾಗಿ ಬಿಟ್ಬಿಡ್ತೀನ? ಪೊಲೀಸ್ನವ್ರಿಗೆ ಒಪ್ಪಿಸ್ತೀನಿ, ಬೂಟ್ಸ್ ಕಾಲಲ್ಲಿ ಓದಿಸ್ತೀನಿ, ಏರೋಪ್ಲೇನ್ ಹತ್ತಿಸ್ತೀನಿ, ಕೈ ಕಾಲು ಕತ್ತರಿಸ್ಬಿಡ್ತೀನಿ. ಏನೋ ಪಿಕ್ ಪಾಟ್ ಮಾಡ್ತೀನಾ? ಹೋಗ್ಲಿ ಬಿಡ್ರಿ, ಏನೋ ಆಗಿದ್ದಾಗೋಯ್ತಪ್ಪ. ಏನ ಪಿಕ್ ಪ್ಯಾಕೆಟ್ ಮಾಡೋದ್ ಮಾಡ್ಬಿಟ್ಟು ನಮ್ಗೆ ರೋಫ್ ಹೊಡಿತೀಯಾ? ಯಾವನ್ ಹೇಳ್ತಾ ಇದ್ಯಾ? ಹೋಗಲ್ಲ ಹೋಗಲ್ಲ ನನಗೆ. ಲೋ ಸೋಮನಳ್ಳಿ, ಅಯ್ಯಯ್ಯೋ ಇದೇನೋ ಇದು ನಿನ್ನ ಅವತಾರ. ಬಟ್ಟೆ ಎಲ್ಲ ಹರ್ಕೊಂಡ್ಬಿಟ್ಟಿದ್ಯಲ್ಲೋ, ಇಷ್ಟೊಂದು ಏಟ್ ತಿನ್ಬಿಟ್ಟಿದ್ಯಲ್ಲ, ಯಾಕೋ ಅಪ್ಪ? ಏನೋ ಆಯ್ತು ನಿನ್ಗೆ? ಪ್ಯಾಟೆಲ್ ಇದ್ಕೊಂಡ್ ಬುದ್ಧಿ ಇಲ್ದೇರ ನಂಗ್ ಮಾತಾಡ್ತಾ ಇದ್ಯಲ್ಲ. ನಿನ್ ಪಿಕ್ ಪ್ಯಾಕೆಟ್ ಕತೆ ಕೇಳಿ ನಾನೇ ಕಟ್ಟಿದ್ದು ಅಂತ ನಾಯಿ ಹೊಡೆದಾಗ ಹೊಡೆದ್ಬಿಟ್ರಲ್ಲ. ಬೇಜಾರು ಮಾಡ್ಕೊಬೇಡ ಕಣ. ನನಗೆ ಎಮೋಷನ್ ಜಾಸ್ತಿ ಆಗೋದ್ರೆ BP ರೈಸ್ ಆಗ್ಬಿಡುತ್ತೆ. ಅದಕ್ಕೆ ಅನಾಹುತ ಆಗೋಯ್ತು. ಅಡ್ಜಸ್ಟ್ ಮಾಡ್ಕೊಳ್ಳೋ, ಹೇಗಾದ್ರೂ ಮಾಡಿ ಆ ಬಾಡಿಗೆ ರೂಮ್ ನಿನಗೆ ಕೊಡಿಸ್ಬಿಡ್ತೀನಿ. ಅಲ್ಲ ರೀ, ನೀವು ಒಂದೊಂದು ರೂಪಾಯಿ ಉಳಿಸೋದ್ರಲ್ಲಿ ಇರ್ತಿರೋ ಅಥವಾ ನನ್ ಮಾತು ಕೇಳ್ತಿರೋ? ಈಗ ನನ್ನಿಂದ ಏನಾಗಬೇಕು ಚಿನ್ನ? ಇನ್ನೇನಾಗ್ಬೇಕ್ರಿ? ಮನೇಲಿ ಒಬ್ಳು ಮಗಳು ಬೆಳೆದ್ ನಿಂತಿದ್ದಾಳೆ, ಅವಳಿಗೊಂದು ಒಳ್ಳೆ ಗಂಡು ನೋಡಿ ಮದುವೆ ಮಾಡ್ಬೇಕನ್ನೋ ಯೋಚನೆ ಬೇಡವಾ ನಿಮ್ಗೆ? ಯಾಕೆ ಸುಮ್ನೆ ಕಿರ್ಚಾಡಿ ಮೈಯಲ್ಲಿರೋ ಶಕ್ತಿನೆಲ್ಲ ಹಾಳು ಮಾಡ್ಕಂತ್ಯ? ಆ ಎಕ್ಸ್ಟ್ರಾ ರೂಮ್ ಇದೆಯಲ್ಲ, ಅಲ್ಲೊಬ್ಬ ಬ್ಯಾಚುಲರ್ ಹುಡುಗನ್ಗೆ ರೂಮ್ ಕೊಟ್ಬಿಟ್ರೆ ಸ್ವಲ್ಪ ದಿವಸ ಪೇಯಿಂಗ್ ಎಷ್ಟಾಗಿರ್ತಾನೆ. ಹಾಗೆ ಅವನ ನಡಾವಳಿಕೆನ ಸ್ವಲ್ಪ ಟೆಸ್ಟ್ ಮಾಡ್ಬಿಟ್ಟು ಹೇಗಾದ್ರೂ ಮಾಡಿ ನಮ್ಮ ಹುಡುಗಿನ ಅವನ ಕೊರಳಿಗೆ ಸೆಟಪ್ ಮಾಡಿ ಕಟ್ಬಿಡ್ತು ಹೋದ್ರೆ ಖರ್ಚಿಲ್ದಲೆ ಮದುವೆನೂ ಆಗೋಗುತ್ತೆ, ಸುಲಭವಾಗ ಆ ಹುಡುಗ ನಮ್ಮನೆ ಅಳಿಯನೂ ಆಗೋಗ್ತಾನೆ. ಹೇಗಿದೆ? ನಮಸ್ಕಾರ ಭೂತಾಯಿನವ್ರೆ. ನಮಸ್ಕಾರ. ನಮಸ್ಕಾರ ಕೋದಣ್ಣ. ಇದೇನು ಯಾವ ತಿರ್ಪೆಯನ್ನ ಜೊತೆಗೆ ಹಾಕೊಂಡ್ಬಿಟ್ಟಿದ್ಯಾ? ಏನ್ ತಿರ್ಪೆ ಎತ್ತೋ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಯಾ? ಛೇ 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 ಛೇ, ತಪ್ಪು ತಿಳ್ಕೊಂಡಿದ್ಯಾ ಭೂತಯ್ಯ? ಇವನ್ ತಿರುಪೆ ಅವನಲ್ಲ, ನನ್ನ ಫ್ರೆಂಡು. ನನ್ನ ಎಮೋಷನ್ ಎಫೆಕ್ಟ್ ಇಂದ ಪಾಪ ಈ ಸ್ಥಿತಿಗೆ ಬಂದ್ಬಿಟ್ಟ. ನಮ್ ಸೋಮನಳ್ಳಿ ಕೃಷ್ಣ. ಕೃಷ್ಣ ಕುಚೇಲ ಅಂತ ಹೆಸರಿಡ್ಬಿಟ್ಟು ಕೃಷ್ಣ ಅಂತ ಯಾವ ಬೇವರ್ಸಿ ನನ್ ಮಗ ಹೆಸರಿಟ್ಟಿದ್ದು? ಅವ್ರಪ್ಪ. ಅದೆಲ್ಲ ಇರ್ಲಿ, ಈಗ ನಾವ್ ಬಂದ್ ಉದ್ದೇಶ ಏನ್ ಗೊತ್ತಾ? ಮೇಲ್ಗಡೆ ಒಂದ್ ರೂಮು ಖಾಲಿ ಇದೆಯಲ್ಲ ಬಾಡಿಗೆಗೆ, ಅದನ್ನ ಈ ತಿರ್ಪೆ ನನ್ ಮಗನು ಕೊಡು ಅಂತ ಕೇಳಕ್ ಬಂದಿದ್ಯಾ? ಮರ್ಯಾದೆಯಿಂದ ಜಾಗ ಖಾಲಿ ಮಾಡೋ ಕೋದಂಡ. ಅಯ್ಯೋ, ಇವನು ತಿರುಪೆ ಎತ್ತವನಲ್ಲ, ಸೋಮನಳ್ಳಿ ಪಟೇಲ್ರ ಮಗ. ಒಳ್ಳೆ ಕಾಸು. ಕಾಸ? ಓ, ನಾನು ಮೊದ್ಲೇ ಬಡ್ಕೊಂಡು ಸಾಯ್ಲಿಲ್ವೇನೆ? ಎಂತವ್ರು ಮತ್ತ ನೋಡ್ತಾ ಇರು ಅಂತ. ನಂದೇನು ಅಬ್ಜೆಕ್ಷನ್ ಇಲ್ಲಪ್ಪ. ಏನಿದ್ರು ಇವಳದೇ ಮೂರೇ ಮೂರು ಕಂಡೀಷನ್. ಏನು? ಬಾಯ್ಲೆ ಹುಡುಗನ್ಗೆ ಮದ್ವೆ ಆಗೈತಾ? ನಮ್ಮ ತಾಯನೇ ಬ್ಯಾಚುಲರು. ಇನ್ನೇನೆ ಒಂದ್ ಆಗೋಯ್ತಲ್ಲ. ಎಳ್ಳೇದು 50,000 ರೂಪಾಯಿ ಅಡ್ವಾನ್ಸ್ ಕೊಡ್ಬೇಕು. ಕಾಫಿ, ಊಟ, ತಿಂಡಿ ಎಲ್ಲ ನಾವೇ ಕೊಡ್ತೀವಿ. ತಿಂಗಳ 100 ರೂಪಾಯಿ ನಂಗೆ ಹಿಡ್ಕಂತೀವಿ. ಇದು ಎಳ್ಳೆ ಕಂಡೀಷನ್. ಮೂರನೇದು 50,000 ರೂಪಾಯಿ ಅಡ್ವಾನ್ಸ್ ಹಣ ಖಾಲಿ ಆಗೋವರೆಗೂ ಯಾವುದೇ ಕಾರಣಕ್ಕೂ ನಮ್ಮ ಪರ್ಮಿಷನ್ ಇಲ್ಲದೆ ಮನೆ ಖಾಲಿ ಮಾಡಂಗಿಲ್ಲ. ಮಾಡ್ಲೇಬೇಕಾಯ್ತು ಅನ್ನೋದಾಯ್ತು ಅಂದ್ರೆ
ಅಡ್ವಾನ್ಸ್ ಹಣವನ್ನು ಯಾವುದೇ ಕಾರಣಕ್ಕೂ ಹಿಂದಿರುಗಿಸಲಾಗುವುದಿಲ್ಲ, ಅಷ್ಟೇ ಅಲ್ವೇನೆ? ಅಷ್ಟೇ ಅಷ್ಟೇ. ಏನಪ್ಪ 50,000 ಓಕೆನಾ? ಏನು ಹಾಗೆ ನೋಡ್ತಾ ನಿಂತ್ಬಿಟ್ಟೆ? 50,000 ಓಕೆನಾ? ಓಕೆ ಓಕೆ, ವಂಡರ್ಫುಲ್, ಫ್ಯಾಂಟಾಸ್ಟಿಕ್. ರೂಮ್ ನೋಡ್ಬೇಕು ಅಂತ ಕಾಣುತ್ತೆ, ಹೋಗ್ ತೋರ್ಸಿ. ನಡ್ರಿ, ನಡ್ರಿ, ನಡ್ರಿ. ನಡಿಯಪ್ಪ, ರೂಮ್ ನೋಡಿವಂತೆ. ಬರ್ತೀನಿ 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 ಬರ್ತೀನಿ. ಬ್ಯೂಟಿಫುಲ್. ಲೋ, ಅಪ್ಪ 1,000 ರೂಪಾಯಿ ಕೊಟ್ರು ನಿನ್ಗೆ ಇಂಥ ರೂಮ್ ಎಲ್ಲೂ ಸಿಗಲ್ಲ, ಒಪ್ಕೊಂಬಿಡ. ಏನಪ್ಪ, ಏನಂತ ನಿನ್ ಫ್ರೆಂಡು? ಬ್ಯೂಟಿಫುಲ್, ವಂಡರ್ಫುಲ್, ಫ್ಯಾಂಟಾಸ್ಟಿಕ್. ಬೇಕೇ ಬೇಕು, ಬೇಕೇ ಬೇಕು. ಬೇಕೇ ಬೇಕು ಅನ್ನೋದಾಯ್ತು ಅಂದ್ರೆ ಕಳ್ಳ ನೋಟ್ ಇಲ್ಲಿ ಮಡಗು, ಇಲ್ಲಿ ಮಕಾಡೆ ಮಲಗು. ಲೋ, ನಿನಗೆ ಹೇಳ್ತಾ ಇರೋದು 50,000 ರೂಪಾಯಿ ಕೊಟ್ಬಿಡು. 50,000 ಯಾಕ? ಈ ರೂಮ್ ನಿನ್ಗೆ ಬಾಡಿಗೆ ಬೇಡವಾ? ಈ ಮಂಚದ ಮೇಲೆ ನೀನ್ ಮಲಗಲ್ವಾ? ಬೇಕು 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 ಬೇಕು. ಕೊಡ್ತೀನಿ. ಅಯ್ಯೋ 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 ಅಯ್ಯೋ, ಇದೇನೆ ಇಷ್ಟೊಂದು ಇಡ್ಲಿ ಯಾರಿಗೆ? ಆ ಹುಡುಗಂಗೇರಿ ತುಂಬಾ ಒಳ್ಳೆಯವನು ಅನ್ಸುತ್ತೆ. ಇವನ್ನ ನಮ್ಮನೇಲಿ ಇಟ್ಕೊಂಡ್ರೆ ನಮ್ ಹುಡುಗಿಗೆ ಒಳ್ಳೆ ಜೋಡಿ ಆಗುತ್ತೆ. ಒಳ್ಳೆ ಜೋಡಿ ಏನೋ ಆಗುತ್ತೆ, ಅದೇನೋ ಸರಿನೇ. ನನ್ನ ಮಗ ಲೊಟಕ್ಸೋ 100 ರೂಪಾಯಿಗೆ 20 ಇಡ್ಲಿ ಕೆಜಿ ಗಟ್ಲೆ ಅನ್ನ ಬಸ್ ಸಿಕ್ಬಿಟ್ರೆ ನಾವು ಮನೆ ಮಟನೆಲ್ಲ ಮಾರ್ಕೊಂಡು 3 ನಾಮ ಹಾಕೊಂಡ್ಬಿಟ್ಟು ತೀರ್ಥಯಾತ್ರೆಗೆ ಹೋಗ್ಬೇಕಾಗುತ್ತೆ. ನೋಡೋ, 2 ಇಡ್ಲಿ ಮೇಲೆ 1 ಮುರುಗ್ ಸಹಿತ ಹಾಕು ಕುಡ್ದು ಹುಷಾರು, ನಾನು ಹೇಳಿರ್ತೀನಿ. ಸಾಕ್ ಸುಮ್ನೆ ರೀ, ನಿಮ್ ಮಾತ್ ಕೇಳಿದ್ದಕ್ಕೆ ಬಂದ್ ಹುಡುಗರೆಲ್ಲ 3 ತಿಂಗಳಿಗೆ ಓಡ್ ಹೋಗಿದ್ದು. ಈಗ ಸದ್ಯ ನೀವು ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತೀರಾ? ಕೃಷ್ಣ, ಸೂಪರ್, ಎಕ್ಸಲೆಂಟ್, ಫ್ಯಾಂಟಾಸ್ಟಿಕ್. ಇಡ್ಲಿ ತಿನ್ನು. ಬ್ಯೂಟಿಫುಲ್. ಏನಪ್ಪ ನೀನು? ನಿಮ್ಗಲ್ಲ, ಇಡ್ಲಿ ಇಡ್ಲಿ, ಎಲ್ಲಿ ಇಡ್ಲಿ? ತಿನ್ನು ತಿನ್ನು, ಸಂಕೋಚ ಪಟ್ಕೋಬೇಡ, ತಿನ್ನು. ಬ್ಯೂಟಿಫುಲ್. ತಿನ್ನಪ್ಪ. ಬರ್ತೀನಿ. ಅಯ್ಯಪ್ಪ, ಸಖತ್ ಹೊಟ್ಟೆ ಹಶ್ವಾಗ್ಬಿಟ್ಟೈತೆ. ಸೊಬ್ಳಿ ಒಸಿ ತಡಿಲ. ಯಾಕ ಸರ್? ಹಳ್ಳೆನು ಅನ್ನೋ ಹೊತ್ತಿಗೆ ತಕ್ಕನಾಗಿದ್ಯಾ. ಇಷ್ಟ ಇಡ್ಲಿ ನಾ ಒಬ್ನೇ ತಿನ್ಬಿಡ್ತೀಯಾ? ಯಾಕೆ ಹಳ್ಳಿಯವ್ರು ಇಡ್ಲಿ ತಿನ್ಬಾರ್ದ? ಹಂಗಂತ ಯಾವ ಬೇವರ್ಸಿ ನನ್ ಮಗ ಹೇಳಿದ್ದು. ಓ, ನಿನ್ಗೊಂದ್ ವಿಷಯ ಹೇಳಿರ್ಲಿಲ್ಲ ಅಲ್ವಾ? ಅದನ್ ಕೇಳಿದ್ಮೇಲೂ ನಿನಗ್ ತಿನ್ಬೇಕು ಅಂತ ಅನ್ಸಿದ್ರೆ ಮಾರಾಯನಾಗ್ ತಿನ್ನು. ಏನ್ ಸರ್ ಅದು? ಜಪಾನ್ ದೇಶದಾಗೆ ಒಬ್ಬ ಸೈಂಟಿಸ್ಟು ಕಂಡಿಡ್ದವನಂತೆ, ಇಡ್ಲಿ ತಿಂದ್ರೆ ಕ್ಯಾನ್ಸರ್ ಬರ್ತದಂತೆ. ಕ್ಯಾನ್ಸರ್? ನಿನ್ನಾಣ್ಗುವೆ. ಇಡ್ಲಿ ತಿಂದ್ರೆ ಕೋಲ್ಡ್ ಕ್ಯಾನ್ಸರ್ ಬರ್ತದೆ. ಅದ್ ಹೆಂಗೆ ಸರ್? ಹೆಂಗೆ ಅಂದ್ರೆ ಇಡ್ಲಿ ಒಳಗೆ ಜಿಡ್ನಂಶ ಇಲ್ಲ. ಅದನ್ನ ತಿಂದಿದ ತಕ್ಷಣನೇ ಹೊಟ್ಟೆ ಎಲ್ಲ ಒಣಗಿ ಕರಳು ಮಿಷನ್ ಜಾಮ್ ಆಯ್ತದೆ. ಅದು ಜಾಮ್ ಆಗಿದ ತಕ್ಷಣನೇ ರಕ್ತ ಎಲ್ಲ ಎಪ್ಕೊಡ್ತದೆ. ಎಪ್ಕೊಟ್ ರಕ್ತ ಗೆಡ್ಡೆ ಆಯ್ತದೆ. ಆ ಗೆಡ್ಡೆ ಆಗಿದ್ ರಕ್ತ ಕ್ಯಾನ್ಸರ್ ಗೆಡ್ಡೆ ಆಗಿ ಕನ್ವರ್ಟ್ ಆಯ್ತದೆ. ಈಗ ನಾನೇನಪ್ಪ ಮಾಡ್ಲಿ? ಮಾಡೋದೇನು, ಕ್ಯಾನ್ಸರ್ ಬರ್ಲಿ ಅನ್ನಂಗಿದ್ರೆ ತಿನ್ನು. ಅಯ್ಯಪ್ಪ, ಇನ್ನು ನನ್ ಜೀವಮಾನದಲ್ಲಿ ಮಾತ್ರ ಇಡ್ಲಿ ಪಡ್ಲಿ ತಿನ್ನಲ್ಲಪ್ಪ. ಅದಪ್ಪ, ಶಾಬಾಷ್. ಬಾಳೆಗೊಂದು ಮಾತು, ಬಾಳೆಗೆ ಒಂದೇ ಗೊನೆ ಅಂತ. ಸರ್, ನನಗ್ ಮಾತ್ರ ಇಡ್ಲಿ ತಿನ್ಬೇಡ ಅನ್ಬಿಟ್ಟು ನೀವು ತಿಂತಾ ಇದ್ದೀರಲ್ಲ. ಕೃಷ್ಣ, ನನ್ಗಾಲೆ ವಯಸ್ಸಾಗೋಯ್ತು. ಊರ್ ಹೋಗು ಅನ್ನತ್ತೆ, ಕಾರ್ ಬಾ ಅನ್ನತ್ತೆ. ಕೊಡೋರ್ ಸಾಲ ಕೊಡ್ಲಿಲ್ಲ, ಥಟ್ಟರ್ ಪ್ರಾಣ ಬಿಡ್ಲಿಲ್ಲ. ನೋಡು, ನಾನು ಈ ಇಡ್ಲಿನೇ ಅಲ್ಲ, ಈ ಪಿಂಗಾಣಿ ತಟ್ಟೆ ಐತಲ್ಲ, ಇದನ್ನ ಖಟಮ್ ಅಂತ ಕರೆದು ಕರ್ಮ ಕರ್ಮ ಅಂತ ಅಗದ್ ನುಂಗ್ಬಿಡ್ತೀನಿ, ಜೀರ್ಣಿಸ್ಕೊಂಡ್ಬಿಡ್ತೀನಿ. ಗೊತ್ತಾಯ್ತಾ? ಏನಪ್ಪ ಕೃಷ್ಣ, ಇಡ್ಲಿ ಚೆನ್ನಾಗಿತ್ತ? ಅವನು ಬ್ಯಾಡವಂತೆ ಕಡೆ ನನಗ್ ಕೊಟ್ಟಿದ್ದಾನೆ. ಅವನಿಗೆ ಬ್ಯಾಡ ಆದ್ರೆ ಅವ್ನು ಹೇಳ್ತಾನೆ, ನೀವ್ ಯಾಕ್ರೆ ಹೇಳ್ತೀರಾ? ಅಯ್ಯೋ, ಅವ್ನ್ ಬ್ಯಾಡ ಅಂತ ಹೇಳಿದ್ಮೇಲೆ ಕಡೆ ನಾನ್ ನಿನ್ಗೆ ಹೇಳಿದ್ದು. ಬೇಕಿದ್ರೆ ನೋಡು, ತಗೊಳಪ್ಪ, ತಿನ್ನು ಕೃಷ್ಣ. ಅಯ್ಯಪ್ಪ, ನಮ್ ತಾಯಣ್ಣ ಬೇಡ ಸರ್ ಇಡ್ಲಿ. ನೋಡ್ದಾ? ಪರವಾಗಿಲ್ಲ, ಕಾಫಿನಾದ್ರೂ ತಗೊಳ್ಳೋಣ. ರೀ, ಕುಡಿಸ್ರಿ. ಕುಡಿಸ್ತೀನಿ. ಸರ್, ಕಾಫಿ ಕುಡಿಬೋದಾ? ಇದಕ್ಕಿಂತ 100% ಡೇಂಜರ್ ನನ್ನ ಮಗಂದದು. ಅಯ್ಯೋ ಮಂಕ್, ನನ್ನ ಮಗನೇ, ಕಾಫಿಲಿ ಕೆಫಿನ್ ಅನ್ನೋ ವಿಷ ಪದಾರ್ಥ ಇರುತ್ತೆ. ಸಾಲದಕ್ಕೆ ಶುಗರ್ ಇರುತ್ತೆ. ಮನುಷ್ಯನ ಬಾಡಿಗೆ ಶುಗರ್ ಜಾಸ್ತಿ ಆಯ್ತು ಅಂದ್ರೆ
ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಕಣ್ಣು ಹೊರಟೋಗುತ್ತೆ. ಬಂದ ಸರ್ ನೀರ್ ಕುಡಿಬೋದಾ? ಬೇಕಾದಷ್ಟು ಕುಡ್ ಸಾಯಿ. ಮನೆಯಲ್ಲಿ ಆಂಟಿ ಏನ್ ತಿನ್ನಕ್ ತಂದ್ ಕೊಟ್ರು ಸಾಕು. ಆ ಮಂಡ್ರಿಗಪ್ಪೆ ಬುಲ್ಡೋಜರ್ ನನ್ ಮಗ ಏನೇನೋ ಹೇಳಿ ನನ್ನನ್ನ ಎದುರ್ಸಿಟ್ಬಿಟ್ಟಿದ್ದಾನೆ ಕಣೋ. ಬರೀ ನೀರ್ ಕುಡ್ದು ಕುಡ್ದು ಹೊಟ್ಟೆ ಹೋಗಿ ಬೆನ್ ಗಂಟ್ಕೊಂಡ್ಬಿಟ್ಟಿದ್ಯೋ. ಯಾರ್ರೀ ಟೇಬಲ್ ಸಪ್ಲೈಯರು? ಏನ್ ಬಗ್ಗೆ ಸರ್? ನನ್ನ ಫ್ರೆಂಡ್ ಆಗ್ಲಿಂದ ಹೊಟ್ಟೆ ಅಂತ ಸಾಯ್ತಾ ಇದ್ದಾನೆ. ಹೋಗ್ರಿ ಒಂದ್ ಒಳ್ಳೆ ರೋಸ್ಟ್ ಆಗಿ ಟೇಸ್ಟ್ ಆಗಿ ದೋಸೆ ಮಾಡ್ಕೊಂಡ್ ಬನ್ರಿ. ಆಯ್ತು ಸರ್. ಲೋ ಸೋಮನಳ್ಳಿ, ಮೊನ್ನೆ ಏನ್ ನಡೀತು ಗೊತ್ತಾ? ಏನಾಯ್ತು? ನಾನು ನನ್ನ ಹೆಂಡತಿ BTS ಅಲ್ಲಿ ಹೋಗ್ತಾ ಇದ್ವಿ. ಆಗೇನಾಯ್ತು ಗೊತ್ತೇನೋ? ಏನಾಯ್ತು ಅಂತ ಹೇಳಿದ್ರೆ ತಾನಪ್ಪ ಗೊತ್ತಾಗೋದು. ಯಾವನೋ ಒಬ್ಬ 3rd ಕ್ಲಾಸ್ ಲೋಫರ್ ನನ್ ಮಗ ನನ್ ಮುಂದೆನೆ ನನ್ನ ಹೆಂಡತಿ ಕೈ ಹಾಕ್ಬಿಡೋದ. ಆಗ ನನಗೆ ಕೆಟ್ಟ ಕೋಪ ಬಂದ್ಬಿಡ್ತು. ಲೋಫರ್ ನನ್ನ ಮಗನೇ, ನಿನಗೆ ಎಷ್ಟೋ ಧೈರ್ಯ, ನನ್ನ ಮುಂದೆನೆ ನನ್ನ ಹೆಂಡತಿ ಕೈ ಹಾಕ್ತೇನೋ, ನಿನ್ನ ಚಪ್ಪಲಿ ನೋಡಿತೀನಿ, ಕೈ ಕಾಲು ಮುರಿದು ಸೊಂಟ ಮುರಿದು ಸ್ಪೇರ್ ಪಾರ್ಟ್ಸ್ ಅಂಗಡಿ ಕೊಟ್ಬಿಡ್ತೀನಿ. ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕಲೇ. ನಿನ್ಗೇನ್ ಅಕ್ಕ ತಂಗಿರಿ ಯಾರು ಇಲ್ವೇನೋ? ಹೆಣ್ಮಕ್ಳು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯಲ್ಲ? ಹೋಗ್ಲಿ ಬಿಡು, ಆಗಿದ್ದ ಆಗೋಯ್ತು. ಅದನ್ನೆಲ್ಲ ಈಗ ಯಾಕೆ ಹೇಳ್ತಾ ಇದೀಯಾ? ಏನ್ರಿ ನಿಜವಾಗ್ಲೂ ಇವ್ರು ನಿಮ್ಮ ಹೆಂಡತಿ ಮೇಲೆ ಕೈ ಹಾಕಿದ್ರಾ? ಹ್ಞೂ ಸರ್, ಬಿಡ್ತೀನ ಇವನ್ನ ಸ್ಪಾಟ್ ಅಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡ್ಬಿಟ್ಟಿದ್ದಾನೆ, ಅದಕ್ಕೆ ಇಟ್ಕೊಂಡಿದ್ದೀನಿ. ಇಂತ ನನ್ನ ಮಕ್ಕಳನ್ನ ಹೀಗೆ ಸುಮ್ಗೆ ಬಿಟ್ರೆ ನಾಳೆ ನಮ್ಮ ಹೆಂಡತಿ ಮೇಲೆ ಕೈ ಹಾಕ್ತಾರೆ. ಏನಾರ ನೋಡ್ತಾರೆ ಆ ಕಡೆ ಹೊರ ಹೇಳ್ತೀನಿ. ಸೋಮನಳ್ಳಿ, ಸೋಮು, ಸೋಮಣ್ಣ, ಸೋಮನಳ್ಳಿ, ಸೋಮನಳ್ಳಿ, ಅಯ್ಯಯ್ಯೋ ಇದೇನೋ ಇದು ನಿನ್ನ ಅವತಾರ. ಛೇ 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 ಛೇ, ಬಟ್ಟೆ ಎಲ್ಲ ಹರ್ಕೊಂಡ್ಬಿಟ್ಟಿದ್ಯಾ, ಮುಖದಲ್ಲಿ ಇಷ್ಟೊಂದು ರಕ್ತ ಯಾಕೋ ಕಂದ? ಏನೋ ಆಯ್ತು? ಹೋದ್ ಜನ್ಮದಲ್ಲಿ ನನ್ ಮೇಲೆ ಏನಾದ್ರು ಕೋಪ ಇದ್ರೆ ಬೇಕಾದ್ರೆ ಚಪ್ಪಲಿ ತಗೊಂಡು ನಾ ಕೇಟ್ ಹಾಕ್ಬಿಡು. ನಿನ್ ದಮ್ಮಯ್ಯ ಇನ್ನೊಂದ್ಸಲ ನಿನ್ ಫ್ಲಾಶ್ ಬ್ಯಾಕ್ ಮಾತ್ರ ಹೇಳ್ಬೇಡ. ಆ ಬುಲ್ಡೋಜರ್ ನನ್ ಮಗ ಬರೋದ್ರೊಳಗೆ ಎಲ್ಲಾ ಕಜ್ಜಾಯನು ತಿಂದು ಮುಗಿಸ್ಬಿಡ್ತೀನಿ. ಏನ್ ಬೇಕಾರ ತಿನ್ನು, ಆದ್ರೆ ಕಜ್ಜಾಯ ಮಾತ್ರ ತಿನ್ಬೇಡಪ್ಪ. ಯಾಕಯ್ಯೋ? ಅದಕ್ಕೆ ನೀನ್ ಹಳ್ಳಿ ಗಾ ಮಾಡೋದು. ನಿನ್ನೆ ರಾತ್ರಿ ಟಿವಿ ಒಳಗೆ ಚೈನಾ ದೇಶದ ಒಬ್ಬ ದೊಡ್ಡ ಸೈಂಟಿಸ್ಟ್ ಏನಂತ ಭಾಷಣ ಮಾಡ್ದ ಗೊತ್ತಾ? ಹೋಗಯ್ಯೋ ಹೋಗು. ಆ ನನ್ ಮಕ್ಳು ಎಬ್ಬಾವು, ನಾಗರಾವು, ನಾಯಿ, ಮಂಡ್ರಗಪ್ಪೆ, ಚೇಳು, ಜಿರ್ಲೆ ಎಲ್ಲ ತಿಂತಾರೆ. ಎಬ್ಬಾವು, ನಾಗರಾವು, ಬಂಡ್ರಗಪ್ಪೆ, ಕಿಳ್ಳೆಕಾಯ್ತ ನೀನು ತಿನ್ನು. ಆದ್ರೆ ನಿನ್ ಕಾಲಿಗೆ ಬಿದ್ದು ಬೇಡ್ಕತ್ತೀನಿ ಕೃಷ್ಣ, ಕಜ್ಜಾಯ ಮಾತ್ರ ತಿನ್ಬೇಡ ಕಣು. ನಾನು ಯಾಕಯ್ಯ ತಿನ್ಬಾರ್ದು ಕಜ್ಜಾಯ? ಅಪ್ಪಿ ತಪ್ಪಿ ಒಂದ್ ತಿಂದೆ ಅಂದ್ರುನು ಅದು ಹೊಂಟೋಯ್ತದೆ. ಏನ್ ಹೊಂಟೋಯ್ತದೆ? ಹೊಂಟೋಯ್ತದೆ. ಗಂಡಿಸ್ತನ ಹೊಂಟೋಯ್ತದ? ಗಂಡಸ್ತನ ಹೊಂಟೋಯ್ತಿರ್ತದೆ ನೋಡೋ. ಇದು ನಾನ್ ಹೇಳಿರೋ ಮಾತಲ್ಲ, ಚೈನಾ ದೇಶದ ಒಬ್ಬ ದೊಡ್ಡ ಸೈಂಟಿಸ್ಟ್ ಹೇಳಿರೋ ಮಾತು ಗೊತ್ತಾ? ನಿಜವಾಗ್ಲು? ನಿಮ್ ತಾಯಿ ಸತ್ವಾಗ್ಲು ಇದ್ರ ಮೇಲೆ ಹೋದ್ರೆ ಹೋಗ್ಲಿ ನಂಗಿದ್ರೆ ಒಂದ್ಯಾಕಪ್ಪ ಹೊತ್ತು ತಿನ್ನು. ಕೃಷ್ಣ, ತಗೋಪ್ಪ ಪಾಯಸ ಕುಡಿ. ಕೃಷ್ಣ, ಪಾಯಸ ಕುಡಿಬೇಡ. ಪಾಯಸ ಕುಡಿದ್ರೆ ಮೂರ್ಛೆ ರೋಗ ಬರುತ್ತೆ ಅಂತ ಇಟಾಲಿಯನ್ ಸೈಂಟಿಸ್ಟ್ ಹೇಳಿದಾರೆ. ತಗೋಪ್ಪ. ಬೇಡ, ನನಗ್ ಪಾಯಸ ಬೇಡ ಬೇಡ. ಹಾ? ನನ್ನನ್ನು ದಯವಿಟ್ಟು ಬಿಟ್ಬಿಡಿ. ನಾನೆಲ್ಲಾದ್ರೂ ದೂರ ಹೋಗಿ ಗೆಡ್ಡೆ ಗೆಣಸ ತಿನ್ಕೊಂಡು ಜೀವನ ಮಾಡ್ಕೋತೀನಿ. ಅಯ್ಯೋ ಯಾಕಪ್ಪ, ಏನಾಯ್ತು? ತಗೋ. ಅಯ್ಯೋ ಬೇಡ. ಹಾ ಯಾಕೆ? ತಗೋಪ್ಪ. ಅಯ್ಯೋ ನನಗ್ ಪಾಯಸ ಕಂಡ್ರೆ ಆಗಲ್ಲ. ಇದನ್ ಕುಡಿದ್ರೆ ಮೂರ್ಛೆ ರೋಗ ಬರುತ್ತೆ. ಹಾ, ನಾನ್ ಮಾಡಿದ ಪಾಯಸ ಕುಡಿದ್ರೆ ಮೂರ್ಛೆ ರೋಗ ಬರುತ್ತಾ? ಏನೂ ಆಗಲ್ಲ, ತಗೋ. ಬೇಡ. ಕುಡಿ. ಬೇಡ. ತಗೊಳ್ಳೋ. ಅಯ್ಯೋ ನನ್ನನ್ ಬಿಟ್ಬಿಡಿ. ನಿಮ್ಮ ಪಾಯಸ ಬೇಡ, ನಿಮ್ ಇಡ್ಲಿ ಬೇಡ, ಒಟ್ನಲ್ಲಿ ನಿಮ್ಮ ಸಾವಾಸವೇ ಬೇಡ. ದಯವಿಟ್ಟು ನನ್ನ 50,000 ರೂಪಾಯಿ ಕೊಟ್ಬಿಡಿ. ನಾನ್ ನಮ್ಮ ಹಳ್ಳಿಗೆ ವಾಪಸ್ ಹೋಗ್ಬಿಡ್ತೀನಿ. ಏನು? ನಾನು ನಿನ್ಗಿಷ್ಟೆಲ್ಲ ಮಾಡಿದ್ರು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತೀಯಾ? ಅಡ್ವಾನ್ಸ್ ವಾಪಸ್ ಕೇಳ್ತೀಯಾ? ನೋಡು, ನೀನಲ್ಲ ನಿಮ್ಮಪ್ಪ ಬಂದ್ರು ಅಡ್ವಾನ್ಸ್ ವಾಪಸ್ ಕೊಡಲ್ಲ. ಅದೇನ್ ಮಾಡ್ತೀಯೋ? ಅಯ್ಯಯ್ಯೋ, ಈ ಅಮ್ಮ ನನಗೋಸ್ಕರ ತಿನ್ನಕ್ಕೆ ಕುಡಿಯಕ್ಕೆ ಎಲ್ಲಾ ತಂದಿಟ್ಟಿದ್ದಾಳೆ. ಆದ್ರೆ ಈ ಬುಲ್ಡೋಜರ್ ನನ್ ಮಗ ಏನು ತಿನ್ಬೇಡ ಅಂತ ಹೇಳ್ಬಿಟ್ಟಿದಾನಲ್ಲಪ್ಪ ಶಿವನೇ. ಈ ಮನೆನೇ ಬಿಟ್ಬಿಟ್ಟು ದೂರ ಹೋಗ್ಬಿಡೋಣ ಅಂತಂದ್ರೆ ಮನಸ್ಸು
ಹುಡುಗಿ ಮೇಲೆ ಅರ್ಧ ಕಾಣಿಸ್ಕೋತಾ ಇದ್ದಾಳೆ, ಆಸೆ ತೋರಿಸ್ತಾ ಇದ್ದಾಳೆ. ಆ? ಇಷ್ಟೊಂದು ತಿಂಡಿ ತಿನಿಸು ಎಲ್ಲ ಮಾಡಿಟ್ಟಿದೀವಿ, ಅದನ್ನ ಬಿಟ್ಟು ನನ್ನ ಮಗಳಿಗೆ ಲೈನ್ ಹೊಡಿತಾ ಇದ್ಯಾ? ಯೋ ಲೈನ್ ಹೊಡಿಯಕ್ಕೆ ಇಲ್ಲಿ ಯಾವ್ದು ಸ್ಕೇಲು ರೂಲರು ಇಲ್ಲ. ರೀ ಹಾ? ಇವಂದ್ ಯಾಕೋ ಅತಿ ಆಯ್ತು. ಹಾ. ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು 4 ಒದಸ್ರಿ. ಅದೇ ಸರಿ ಅಂತ ಕಾಣಿಸುತ್ತೆ. ಪೊಲೀಸ್ನವ್ರು ಬಂದು ನನ್ನನ್ನೇನು ಮಾಡಕ್ಕಾಗಲ್ಲ. ಯಾಕೆ? ಯಾಕ? ಹಾ. ಯೋ ಹಾ? ನಾನು ಒಬ್ಬನೇ ನಿನ್ ಮಗಳನ್ನ ಲವ್ ಮಾಡ್ತಾ ಇಲ್ಲ, ಮತ್ತೆ ಅವಳು ನನ್ನನ್ನ ಲವ್ ಮಾಡ್ತಾ ಇದ್ದಾಳೆ. ಏನ್ರಿ ಮಾಡೋದು? ಈಗ ನನ್ ಮಗಳನ್ನ ನೀನೇ ಮದುವೆ ಮಾಡ್ಕೋಬೇಕು. ಸೂಪರ್ ಫ್ಯಾಂಟಾಸ್ಟಿಕ್. ನಾನು ನಿಮ್ ಮಗಳನ್ನ ಈಗಲೇ ಇಲ್ಲೇ ಮದ್ವೆ ಆಗಕ್ಕೆ ರೆಡಿ. ಹಾ ನೋಡು, ಮಾತು ಅಂದ್ರೆ ಮಾತು, ಏನಾದ್ರೂ ತಪ್ಪಿದ್ರೆ ಇಲ್ಲ ಆಂಟಿ, ಅಲ್ಲಲ್ಲ ಅತ್ತೆ, ನೀವು ಬೇಡ ಅಂತಂದ್ರು ಕೂಡ ನಿಮ್ ಮಗಳನ್ನ ನಾನ್ ಮದ್ವೆ ಮಾಡ್ಕತ್ತೀನಿ. ಅಂದ್ಮೇಲೆ ಮಾಡ್ಕೋ ಹೋಗು. ಮಾವ, ಹಾ? ನನ್ನ ಹೆಂಡತಿ ಆಗೋ ಈ ಮಿಸ್ ವರ್ಲ್ಡ್ ನ ಡೈರೆಕ್ಟ್ ಆಗಿ ಒಂದ್ಸಲ ನೋಡಿ ಲೈಟ್ ಆಗಿ ಮಾತಾಡ್ಲಾ? ಓನ್ಲಿ ಫಾರ್ ಟಾಕಿಂಗು, ಟಚಿಂಗು, ಕಿಸ್ಸಿಂಗು ಅಂತ ಏನಾದ್ರು ಎಕ್ಸ್ಟ್ರಾ ಇಟ್ಕೊಂಡ್ಯೋ? ಹಿಟ್ಟಿಂಗು. ಥ್ಯಾಂಕ್ ಯು. ಸುಂದರಿ, ಓ ನನ್ನ ಸುಂದರಿ, ಅರ್ಧ ಸುಂದರಿ, ನಿನ್ನ ಪೂರ್ತಿಯಾಗಿ ನೋಡ್ಲಾ? ಬಾ. ಬಿಟ್ಟು ನಾನು ಇರ್ತೀನೇನೆ. ನನ್ನ ಮಗ ನನ್ನ ಜೀವನನ ಹಾಳು ಮಾಡಿ ಇಲ್ಲಿ ಹೆಂಡತಿ ಜೊತೆ ಹಾಯಾಗಿ ಕೂತಿದೀಯಾ? ಲೇ ಸೋಮನಳ್ಳಿ, ಏನಪ್ಪ ನೀನಿಲ್ಲಿ? ಕೋದಂಡ, ಅಯ್ಯೋ ಯಾಕೋ? ಮನೇಲಿದ್ರೆ ಆ ಬುಲ್ಡೋಜರ್ ನನ್ ಮಗನ್ ಕಾಟ, ಹಾ. ಆ ಅಮ್ಮಂದು ತಿಂಡಿಗಳ ಕಾಟ, ಜೊತೆಗೆ ಅರ್ಧ ಸುಂದರಿ ಕಾಟ ಬೇರೆ. ಹಾ. ಜೀವನನೇ ಬೇಸರ ಆಗ್ಬಿಟ್ಟಿದೆ ಕಣ ಕೋದಂಡ. ಕೋದಂಡ, ಹಾ? ಯಾರ್ದ ಮಗು? ನನ್ನ ಮಗು ಕಣ. ಹಾ, ಅಯ್ಯಮ್ಮ. ನನ್ ಸ್ವಂತ ಹೆಂಡತಿ ಕಣ. ನಮಸ್ಕಾರ ನಿಮಗೆ. ಪುಟ್ಟು, ಅಯ್ಯಯ್ಯೋ ಯಾಕೋ ಮಗು ಅಳ್ತಾ ಇದೆಯಲ್ಲ? ರೀ ನೀವೇನ್ರಿ ನೀವು? ಮಗು ಎಲ್ರಿ ಅಳ್ತಾ ಇದೆ? ಅಳ್ತಾ ಇದೆ ಕಣ. ಸಾಕು ಸುಮ್ನೆ ಎಲ್ಲೋ ಅಳ್ತಾ ಇದೆ ಅದು. ಪಾಪ ಐಸ್ ಕ್ರೀಮ್ ಬೇಕು ಅಂತ ಕಾಣಿಸುತ್ತೆ. ಐಸ್ ಕ್ರೀಮ್ ಬೇಕಮ್ಮ? ಅಪ್ಪ ಐಸ್ ಕ್ರೀಮ್ ಕೊಡ್ಸಪ್ಪ. ನೋಡಿದ್ಯಾ, ಅದಕ್ಕೆ ನಿಮ್ಗೆ ಗೊತ್ತಾಗಲ್ಲ ಅನ್ನೋದು. ಅತ್ತಿಗೆ, ನೀವು ಮಗನ್ ಕರ್ಕೊಂಡೋಗಿ ಐಸ್ ಕ್ರೀಮ್ ಕೊಡ್ಸ್ಕೊಂಬನ್ನಿ. ನೀವೇನ್ರಿ ಸುಮ್ನೆ ಇರೋ ಮಗುಗೆ ಐಸ್ ಕ್ರೀಮ್ ಆಸೆ ಬರ್ಸಿದ್ರಿ? ಬಾಮ ನಾ ಹೋಗೋಣ. ಬೇಗ ಬಂದ್ಬಿಡೆ. ಹೋದಂಡ, ಆ? ನಿನ್ಗೊಂದು ಪರ್ಸನಲ್ ಆಗಿ ಒಂದು ವಿಷಯ ಹೇಳ್ಬೇಕಾಗಿತ್ತಲ್ಲ. ಏನಪ್ಪ ಅದು? ಅದೇ ನನ್ ತಂಗಿ ಇದ್ಲಲ್ಲ, ಆ ಏನಾಯ್ತು? ಏನಾದ್ರು ಹೆಚ್ಚು ಕಮ್ಮಿ ಆಗೋಯ್ತಾ? ಹಾಗಾಗಿದ್ರೆ ಚೆನ್ನಾಗಿರ್ತಾ ಇತ್ತು. ಆ. ಆದ್ರೆ ಏನಾದ್ರೆ? ನನ್ ತಂಗಿ ಯಾವನ್ನೋ ಲವ್ ಮಾಡಿ ಅವನ್ ಜೊತೆ ಊರೆಲ್ಲ ಸುತ್ತಾಡಿ 3 ತಿಂಗಳಾದ್ಮೇಲೆ ನನ್ನ ಹೊಟ್ಟೆಲ್ ಒಂದು ಬಾಡಿ ಇದೆ ಅಂತ ನನ್ನ ಎದುರಿಗೆ ಬಂದು ನಿಂತ್ಕೊಂಡ್ಲು. ಆ? ಯಾವ ಲೋಫರ್ ಈ ಕೆಲಸ ಮಾಡಿದಾನೆ ಅಂತ ವಿಚಾರಿಸಿ ಅವನ ಹತ್ರ ಹೋದ್ರೆ ಏನಾಯ್ತು? ಅವನು ಬೇರೆ ಹುಡುಗಿನ ಮದ್ವೆ ಆಗಿದ್ದ. ಅಯ್ಯಯ್ಯೋ, ಆಮೇಲೆ? ನನಗೆ ಕೆಟ್ಟದಾಗಿ ಕೋಪ ಬಂತು. ಆ. ಅವನ್ ಕತ್ತಿ ಬಟ್ಟಿನ ಹಿಂಗೆ ಇಡ್ತಾನೆ. ಏಯ್, ನಿನ್ಗೆ ಕಣ ಹೇಳ್ತಾ ಇರೋದು, ಹೇಳ ಮೇಲೆ. ಏನೋ ಲೋಫರ್ ನನ್ ತಂಗಿನ ಬಸರು ಮಾಡಿ ಇವತ್ತು ನನ್ನನ್ನ ಗೆಟ್ ಔಟ್ ಅಂತ ಇದೆಯೇನೋ? ನನ್ ತಂಗಿನ ಲವ್ ಮಾಡಿದ್ದು ನೀನೇ ತಾನೆ? ನೀನೇ ತಾನೆ? ನಾನ್ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಅವಳು 3 ತಿಂಗಳಾಗಿರೋದು ನಿನ್ನಿಂದ ತಾನೆ? ಇಷ್ಟೆಲ್ಲ ಮಾಡಿದ್ದು ಅಲ್ದೆ ಹುಡುಗಿ ಅಪ್ಪ ಎದುರಿಸ್ತಾ ಅಂತೇಳಿ ಈಗ ಬೇರೆ ಹುಡುಗಿ ಮದ್ವೆ ಆಗಿದ್ಯಾ? ನಾಯಿ ನನ್ ಮಗನೇ, ನಾನ್ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಏರೋಪ್ಲೇನ್ ಹತ್ತಿಸ್ತೀನಿ, ನಿನ್ನ ಕೈ ಕಾಲು ಮುರಿಸ್ತೀನಿ. ರೀ ಅವ್ರು ಹೇಳ್ತಾ ಇರೋದಲ್ಲಿ ನಿಜವೇನ್ರಿ? ಅವ್ರ ತಂಗಿ ಜೀವನ ನೀವ್ ಹಾಳು ಮಾಡಿದ್ರೇನ್ರಿ? ಅಯ್ಯೋ ಹೌದಮ್ಮ, ನಿಜವಾಗ್ಲೂ ನನ್ನ ತಂಗಿ ಜೀವನನ ಹಾಳು ಮಾಡ್ಬಿಟ್ಟು ಇಂತ ನನ್ ಮಕ್ಳು ಏನ್ ಮಾಡ್ಬೇಕು ಅಂತ ನೀನೇ ಹೇಳು. ಹಾಗಾದ್ರೆ ನೀವು ನನ್ನ ಮದುವೆ ಆಗಿದ್ದು ನನ್ಗೋಸ್ಕರ ಅಲ್ಲ, ನನ್ನ ಆಸ್ತಿಗೋಸ್ಕರ. ಇನ್ನು ಎಷ್ಟು ಜನ ಹೆಣ್ಮಕ್ಳು ಹಾಳು ಮಾಡ್ಬೇಕು ಅಂತಿದ್ದೀರಾ? ನನ್ ಮಗನೇ,
ಇಷ್ಟು ದಿವಸ ನನ್ಗೆ ಓಡಿಸ್ತಾ ಇದ್ದಲ್ಲ ನನಗೂ BP ರೈಸ್ ಆಗುತ್ತೆ ತಿನ್ನು ಅದೇನಾ ತಿನ್ನು